ಎರಡು ತಳಿ ಇದೆ ಇವಾಗ. ಒಂದರಲ್ಲಿ ಗುಂಡ ಅಡ್ಡ ಬಂಡ ಬರುತ್ತೆ, ಇನ್ನೊಂದು ಗ್ರೀನ್ ಪೂರ ಉದ್ದ ಮೈಸೂರು ಬದನೆ ಅಂತ ಬರುತ್ತೆ. 20 ಕುಂಟೆಗೆ ಮಾಡಿದ್ದೀವಿ. ಟೊಮೆಟೊ ಇತ್ತು, ನೆಕ್ಸ್ಟ್ ಹೋಯ್ತು. ಇವಾಗ ಬದನೆ ಮಾಡಿದ್ದೀವಿ, ಒಂದು 20 ಕುಂಟೆ ಇದೆ. ಬೇಸಿಗೆ ಟೈಮಲ್ಲಿ ತೋಟದಲ್ಲಿ ಮಾಡಿದರೆ ಇಳುವರಿ ಬರುತ್ತೆ, ಮಳೆಗಾಲದಲ್ಲಿ ಹೊಲ ಆಗಬೇಕು. ನಮ್ಮ ಹೆಸರು ಕೃಷ್ಣನಾಯಕ್ ಅಂತೇಳಿ, ನಮ್ಮದು ಕೋರನಹಳ್ಳಿ ಕೊಪ್ಪಲು, ಅರಸೀಕೆರೆ ತಾಲೂಕು, ಬಣಾರ ಹೋಬಳಿ, ಹಾಸನ ಡಿಸ್ಟಿಕ್ಕು. ನಾವು ಬದನೆ ಮಾಡಿದ್ದೀವಿ. ಸರ್, ಈಗ ಬದನೆ ಹೇಳಿ ಇರೋದ ಎಷ್ಟು ಟೈಪ್ ಬರುತ್ತೆ, ನೀವು ಯಾವುದನ್ನ ತಳಿ ಹಾಕಿದ್ದೀರಾ? ನಮ್ಮದು 2 ತಳಿ ಇದೆ ಇವಾಗ. ಒಂದರಲ್ಲಿ ಗುಂಡ ಅಡ್ಡ ಬಂಡ ಬರುತ್ತೆ, ಇನ್ನೊಂದು ಗ್ರೀನ್ ಪೂರ ಉದ್ದ ಮೈಸೂರು ಬದನೆ ಅಂತ ಬರುತ್ತೆ. ಕ್ವಾಲಿಟಿ ಪರವಾಗಿಲ್ಲ, ವೆರೈಟಿ ಚೆನ್ನಾಗಿದೆ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದಷ್ಟು ಒಂದು ವರ್ಷದ ಮುಂಟ ಗಿಡ ಲೈಫ್ ಬರ್ತವೆ. ನಾವು ಯಾವ ಥರ ಬೆಳಿತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆದಷ್ಟು ರಾಸಾಯನಿಕ ಗೊಬ್ಬರ ಬಳಸ್ಬೇಕು ಜಾಸ್ತಿ. ಆಮೇಲೆ ಇವು ಗೊಬ್ಬರದಲ್ಲೂ ಸ್ವಲ್ಪ ದನಿ ಗೊಬ್ಬರಗಳು ಜಾಸ್ತಿ ಬಳಸಿದರೆ ಲೈಫ್ ಬರುತ್ತೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಇಳುವರಿ ಬರುತ್ತೆ. ಸ್ವಲ್ಪ ಹುಳ ಜಾಸ್ತಿ ಇರುತ್ತೆ, ಇದಕ್ಕೆ ಹುಳದ ಅಂಶ ಜಾಸ್ತಿ. ಈಗ ಎಷ್ಟು ಜಾಗಕ್ಕೆ ಇದನ್ನು ಬದನೆಕಾಯಿ? ಈಗ ಒಂದು 20 ಕುಂಟೆಗೆ ಮಾಡಿದ್ದೀವಿ. ಟೊಮೆಟೊ ಇತ್ತು, ನೆಕ್ಸ್ಟ್ ಹೋಯ್ತು. ಇವಾಗ ಬದನೆ ಮಾಡಿದ್ದೀವಿ, ಒಂದು 20 ಕುಂಟೆ ಇದೆ. ಪರವಾಗಿಲ್ಲ, ಸ್ವಲ್ಪ ಇಳುವರಿ ಚೆನ್ನಾಗಿ ಬರ್ತಾಯಿದೆ. ಈಗ ಸಸಿ ಎಷ್ಟು ಬಿತ್ತು? ಒಂದು ಸಸಿ ಅಗಲ 4 ಅಡಿ, ಉದ್ದ ಸೊಸಿಂದ ಸೊಸಿಗೆ 3.5 ಅಡಿ ಬರುತ್ತೆ. ಮತ್ತು ಅಗಲ 4 ಅಡಿ ಬೇಕು. ಅಷ್ಟಿರ್ಲಿದ್ರೆ ಒಳಗಡೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ರೋಗಗಳು ಜಾಸ್ತಿ ಅಟ್ಯಾಕ್ ಆಗ್ತವೆ ದೂರ ಇದ್ದರೆ. ಈಗ ಸಸಿ ಎಷ್ಟು ಬಿತ್ತು ಒಂದಕ್ಕೆ? 95ರಿಂದ ₹1 10 ಪೈಸೆ ಬೀಳುತ್ತೆ. ಈಗ ತೋಟದಲ್ಲಿ ಈ ಬೆಳೆ ಮಾಡ್ಬೋದಾ ಅಥವಾ ಹೊಲದಲ್ಲಿ ಮಾಡಿದ್ರೇನೆ? ಬೇಸಿಗೆ ಟೈಮಲ್ಲಿ ತೋಟದಲ್ಲಿ ಮಾಡಿದರೆ ಇಳುವರಿ ಬರುತ್ತೆ, ಮಳೆಗಾಲದಲ್ಲಿ ಹೊಲ ಆಗಬೇಕು. ಅಂದರೆ ಸ್ವಲ್ಪ ಬಿಸಿಲು ಶಾಕ್ ಬೇಕಾಗತ್ತಲ್ಲ, ಹಾಗಾಗಿ ಬೇಸಿಗೆ ಹೊಲಗಳಾದರೆ ಓಕೆ. ಮಳೆಗಾಲದಲ್ಲಿ ತೋಟಗಳಲ್ಲಿ ಸ್ವಲ್ಪ ಶೀತ ಕಮ್ಮಿ ಬರುತ್ತಲ್ಲ, ಆ ಉದ್ದೇಶದಿಂದ ಬೇಸಿಗೆ ಟೈಮಲ್ಲಿ ತೋಟ ಮಾಡ್ಕೋಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಹೊಲದಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈಗ ಎಷ್ಟು ದಿನ ಬೇಕು ಈ ಇಳುವರಿ ಬರೋಕ್ಕೆ? ಒಂದು 20 ಪ್ಲಸ್ ಒಂದು 40 ದಿನದಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡಿ, ಇವೆಲ್ಲ ಈಗ ಸ್ವಲ್ಪ ವೀಕ್ ಇದಾವೆ. ಇವಾಗ ನಾವು ಸ್ವಲ್ಪ ಮಳೆಯಲ್ಲಿ ನೋಡಲಿಲ್ಲ, ಆ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ. ಈಗೆಲ್ಲ 1 ತಿಂಗಳು 10 ದಿನ 12 ದಿನ ಆಗಿದೆ ಅಷ್ಟೇ, ಇವು ಜಾಸ್ತಿ ಆಗಿಲ್ಲ ಇನ್ನೂ. 2 ತಿಂಗಳಿಗೆ ಕಟಾವು ಸ್ಟಾರ್ಟ್ ಆಗ್ಬೋದು. 2 ತಿಂಗಳಿಗೆ ನಾವು ಕುಯ್ಬೋದು. ಆಮೇಲೆ ಈಗ ಲೇಬರು ಏನಾರ ಬೇಕಾಗ್ತಾರಾ? ಹಾಂ, ಔಷಧಿ ಹೊಡಿಲಿಕ್ಕೆ ಬೇಕು, ಆಮೇಲೆ ಕಳೆ ತೆಗಿಬೇಕು, ಗೊಬ್ಬರ ಹಾಕೋಕ್ಕೆ ಲೇಬರ್ ಬೇಕಾಗುತ್ತೆ. ಈಗ ರೇಟ್ ಏನಿದೆ ಈಗ ಪ್ರೆಸೆಂಟ್? ಈ ಪ್ರೆಸೆಂಟಲ್ಲಿ ಒಂದು ₹100-200 ಇದೆ. 10 kg ಪ್ಯಾಕೆಟು ₹100-200 ಟಾರ್ಗೆಟಲ್ಲಿದೆ ಲೋಕಲಲ್ಲಿ. ಕಾಯಿಲೆ ಏನಾದ್ರೂ ಬರುತ್ತಾ ಈ ಬೆಳೆಗೆ? ಹಾಂ, ಕಾಯಿಲೆ ಬರುತ್ತೆ. ಕಾಯಿಲೆ ಅಂದರೆ ಅದೇ ಹುಳ ಜಾಸ್ತಿ ಇರ್ತವೆ, ಆಮೇಲೆ ಸ್ವಲ್ಪ ಬೆಂಕಿ ರೋಗ ಬರುತ್ತೆ. ಅವೆಲ್ಲ ನಾರ್ಮಲ್ ಔಷಧಿ ಹೊಡ್ಕೊಂಡ್ರೆ ಕಂಟ್ರೋಲ್ ಆಗ್ಬಿಡುತ್ತೆ. ಅದೇನು ಜಾಸ್ತಿ ಅಂತ ಬೆಳೆ ಫೇಲ್ ಆಗೋಂಥ ಬೆಳೆನಲ್ಲ ಇದು. 100% ರಿಸಲ್ಟ್ ಬಂದೇ ಬರುತ್ತೆ. ಸ್ವಲ್ಪ ಔಷಧಿ ಫ್ರೇ ಮಾಡ್ಕೊತಿದ್ರೆ ಬರುತ್ತೆ, ತೊಂದರೆ ಇಲ್ಲ. ಸರ್, ಈಗ ಯಾರಾದ್ರೂ ಬೆಳಿತೀವಿ ಅಂದರೆ ಏನಾದರೂ ಲಾಭನ ಇಟ್ಕೊಂಡು 100% ₹100 ಪ್ಯಾಕೆಟ್ ಸಿಕ್ಕಿರೋ 0.5% ದುಡ್ಡು ಬಂದೇ ಬರುತ್ತೆ. ಖರ್ಚೇನು ಜಾಸ್ತಿ ತೊಗೊಳಲ್ಲ ಇದು. ನಮಗೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಬಿಟ್ರೆ ಇನ್ನು ಮಲ್ಚಿಂಗ್ ಎಲ್ಲ ಮಾಡಬೇಕು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಇದೆ, ಗಿಡನ ಈ ಥರ ಕಟ್ ಮಾಡಿಬಿಟ್ಟು ಬಿಸಾಕಿ ಔಷಧಿ ಫ್ರೇ ಮಾಡಿದರೆ ಕ್ಲಿಯರಿಟಿ ಆಗುತ್ತೆ. ಸ್ವಲ್ಪ ಹುಳಕ್ಕೆ ಕೊರಾಜಿನ್ ಇದೆಯಲ್ಲ, ಅದು ಆದಷ್ಟು 90% ಕಂಟ್ರೋಲ್ ಮಾಡುತ್ತೆ. ಬೇರೆ ಔಷಧಿಗಳೆಲ್ಲ ಕಂಟ್ರೋಲ್ ಮಾಡಲ್ಲ. ಕೊರಾಜಿನ್ ನಂಬರ್ 1. ಅದ್ರ ಜೊತೆ ಒಂದು ಟಾನಿಕ್ ಮಿಕ್ಸ್ ಮಾಡಿಕೊಂಡ್ರೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ, ಹುಳ ಎಲ್ಲ ಸತ್ತೋಗ್ತದೆ. ಸರ್, ಈಗ ನೀರಿಂದು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸರ್, ಡ್ರಿಪ್ ಮಾಡ್ಕೊಂಡ್ರೆ ವಾರಕ್ಕೆ 2 ಸಲ ಬಿಟ್ಟರೆ ಸಾಕು, ಒಂದು 2 ಅವರ್ ಸಾಕಾಗುತ್ತೆ. ನೀರೇನು ಜಾಸ್ತಿ ಕೇಳಲ್ಲ ಮಳೆಗಾಲದಲ್ಲಿ. ಬೇಸಿಗೆಲ್ಲಿ ಒಂದು 3 ದಿನಕ್ಕೆ ಸಲ ಬೇಕು, ಒಂದೊಂದು 2 ಅವರ್ ಬಿಟ್ಟರೆ ಸಾಕು. ಇಲ್ಲ ಹಾಯಿಸ್ತೀವಿ ಅಂದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಡ್ರಿಪ್ ಆದರೆ ಟೆನ್ಷನ್ ಇರೋಲ್ಲ, ಯಾವಾಗ 1 ಗಂಟೆ ಬಂದು ಆನ್ ಮಾಡಿಬಿಟ್ರೆ ಸಾಕು. 1 ಅವರಲ್ಲಿ 2 ಅವರ್ ಆನ್ ಮಾಡಿದ್ರೆ ಬೇಕಾದಷ್ಟು. 12 ದಿನ ಬಿಟ್ಟು ಬಿಡ್ಬೋದು, ತೊಂದರೆ ಏನಿಲ್ಲ.